ಗುಬ್ಬಿ ಪಟ್ಟಣ ಪಂಚಾಯಿತಿಗೆ ನಡೆದ ಚುನಾವಣೆಯಲ್ಲಿ 7ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಆಯಿಷಾ ತಾಸಿನ್ ನೂತನ ಅಧ್ಯಕ್ಷರಾಗಿ ಮತ್ತು 18ನೇ ವಾರ್ಡಿನ ಶ್ವೇತಾ ಜಗದೀಶ್ ಉಪಾಧ್ಯಕ್ಷರಾಗಿ ಇಂದು ಅವಿರೋಧವಾಗಿ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ಸದಸ್ಯರು ಮತ್ತು ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಆರತಿ ಅವರ ನೇತೃತ್ವದಲ್ಲಿ ಇಂದು ಚುನಾವಣೆ ನಡೆಯಿತು. ಪಟ್ಟಣ ಪಂಚಾಯಿತಿಯ ಒಟ್ಟು 19 ಸದಸ್ಯರ ಪೈಕಿ ಒಮ್ಮತದ ನಿರ್ಣಯ ಕೈಗೊಂಡ ಹಿನ್ನೆಲೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾದರು. ಇನ್ನು ಇದೇ ವೇಳೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಅವಕಾಶ ವಂಚಿತ ವರ್ಗಗಳನ್ನು ಗುರುತಿಸಿ ಅವರಿಗೆ ಅವಕಾಶ ಕಲ್ಪಿಸುವ ಕೆಲಸವನ್ನ 20 ವರ್ಷಗಳಿಂದಲೂ ಮಾಡಿಕೊಂಡು ಬಂದಿದ್ದೇನೆ. ಅವಕಾಶ ವಂಚಿತ ಸಮಾಜವನ್ನ ಗುರುತಿಸುವುದೇ ನನ್ನ ಗುರಿ. ಅಂತಹವರಿಗೆ ನ್ಯಾಯ ಒದಗಿಸಿ ಆ ಮೂಲಕ ಸಾಮಾಜಿಕ ನ್ಯಾಯವನ್ನ ಕಾಪಾಡುತ್ತಿದ್ದೇನೆ ಎಂದಿದ್ದಾರೆ. ಪಟ್ಟಣ ಪಂಚಾಯತಿಲಿ ರಸ್ತೆ, ಕುಡಿಯ ನೀರು ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲವನ್ನ ನಾವು ಅಲ್ಲೇ 95% ಮೇಲೆ ಮಾಡಿದ್ದೀವಿ. ಇನ್ನೊಂದು 5% ಅಲ್ಲಲ್ಲೇ ಉಳ್ಕೊಂಡಿದೆ. ಅವೆಲ್ಲವನ್ನು ಕೂಡ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಅವೆಲ್ಲ ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆಯೇಷ್ ಅವರು ಯಜಮಾನರು ಇಂದು ಕೂಡ ಅಧ್ಯಕ್ಷರಾಗಿದ್ದಂಥವ್ರು, ಅನುಭವ ಇದೆ. ನಮ್ಮ ಶ್ವೇತಾ ಅವರು ಕೂಡ ಅನುಭವ ಇರ್ತಕ್ಕಂಥವ್ರು. ಇಬ್ಬರಿಗೂ ಸೇರಿ ಹೊಂದಾಣಿಕೆಯಿಂದ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಕೈಲಾದ ಮಟ್ಟಿಗೆ ಎಲ್ಲ ರೀತಿಯ ಸಹಕಾರವನ್ನು ಅವರಿಬ್ಬರಿಗೂ ಕೊಡ್ತಕ್ಕಂಥದ್ದನ್ನ ನಾನು ಮಾಡ್ತೀನಿ. ಅವರಿಬ್ಬರು ಮುಖೇನ ಪಟ್ಟಣ ಪಂಚಾಯಿತಿಯ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿಸ್ತಕ್ಕಂಥದ್ದನ್ನ ಎಲ್ಲ ಸದಸ್ಯರು ಸೇರಿ ಮಾಡ್ತಕ್ಕಂಥದ್ದು ಮಾಡ್ತೀನಿ. ಅಲ್ಲ, ನಾನು MLA ಆದಾಗಲಿಂದಲೂ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ನಾನು ಪಟ್ಟಣ ಪಂಚಾಯಿತಿ ಇರ್ಬೋದು, ಆಮೇಲೆ ನಮ್ಮ ತಾಲೂಕು ಪಂಚಾಯಿತಿ ಇರ್ಬೋದು, ಯಾವುದೇ ಚುನಾವಣೆ ಒಳಗೆ ಯಾವುದು ವರ್ಗಕ್ಕೆ ಅವಕಾಶ ಸಿಗಲ್ವೋ ಅವಕಾಶ ವಂಚಿತರಾಗಿರ್ತಕ್ಕಂಥ ವರ್ಗಗಳನ್ನು ಗುರುತಿಸಿ ಜನರಲ್ಲೂ ಕೂಡ ಅವರಿಗೆ ಅವಕಾಶ ಒದಗಿಸ್ಕೊಡ್ತಕ್ಕಂಥದ್ದನ್ನ ನಾವು ನಿರಂತರವಾಗಿ 20 ವರ್ಷದಿಂದ ಮಾಡ್ತಾ ಬಂದಿದ್ವಿ. ಅದನ್ನೇ ಈಗಲೂ ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ಸಮಾಜಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕಾಯಿತು, ಅದನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನ ಮಾಡಿದ್ವಿ. ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಆಯಿಷಾ ತಾಸಿನ್ ಮಾತನಾಡಿ, ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಮಾಡ್ತೀನಿ. ನನ್ನ ಬೆಂಬಲಕ್ಕೆ ವಾಸಣ್ಣ ನಿಂತಿದ್ದಾರೆ. ಇನ್ನು 6 ಬಾರಿ ಗೆದ್ದು ಸದಸ್ಯರಾಗಿದ್ದ ನನ್ನ ಪತಿ ಕೂಡ ಜೊತೆಯಾಗಿದ್ದಾರೆ. ಪ್ರಮುಖವಾಗಿ ನಾನು ಸ್ವಚ್ಛತೆ, ಬೀದಿ ದೀಪ ಸೇರಿದಂತೆ ಇನ್ನಿತರೆ ಕೆಲಸಗಳನ್ನು ಮಾಡಲು ಶ್ರಮಿಸುತ್ತೇನೆ ಎಂದಿದ್ದಾರೆ. ಏನಿಲ್ಲ, ಮೊದಲಾಗಿ ನಮ್ಮ ಶಾಸಕರಿಗೆ ಅವರ ಆಶೀರ್ವಾದ, ಎಲ್ಲ ಸದಸ್ಯರು, ನಮ್ಮ ಎಲ್ಲ ಸದಸ್ಯರ ಸಪೋರ್ಟಿಂದ ನಾವು ಮತ್ತು ನಾನು ಮತ್ತು ಶ್ವೇತಾ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಪಟ್ಟಿದ್ದೀವಿ. ಶಾಸಕರ ಹೇಳಿದ್ದಂಗೆ ನಮ್ಮ ಹಸ್ಬೆಂಡ್ ಜಿ ಮೊಹಮ್ಮದ್ ಸಾದಿಕ್ ಅವರು ಸಹ 6 ಸತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಆಡಳಿತ ಅನುಭವ ಐತೆ. ಅದಕ್ಕಿಂತ ನಮ್ಮ ಶಾಸಕರ ಮಾರ್ಗದರ್ಶನದಿಂದ, ನಮ್ಮ ಇವರು ಸದಸ್ಯರ ಸಲಹೆಯಿಂದ, ನಮ್ಮ ಸಿಬ್ಬಂದಿಗಳ ಸಪೋರ್ಟಿಂದ ಎಲ್ಲ ಕಾರ್ಯ ನಿರ್ವಹಿಸುತ್ತೇನೆ ಅಂತ ನನಗೂ ತುಂಬ ಅಭಿಪ್ರಾಯ ಐತೆ. ಉಪಾಧ್ಯಕ್ಷೆ ಶ್ವೇತಾ ಜಗದೀಶ್ ಮಾತನಾಡಿ, ಶಾಸಕರ ಮಾರ್ಗದರ್ಶನದೊಂದಿಗೆ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲರ ಜೊತೆಗೂಡಿ ನಡೆಸಿಕೊಂಡು ಹೋಗ್ತೇನೆ ಎಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಅಣ್ಣವ್ರು ಹೇಳ್ದಂಗೆ ಅವ್ರು ಯಾವ ರೀತಿ ಎಲ್ಲ ಕಾರ್ಯನೂ 95% ಏನು ಮಾಡಿದಾರೋ ಅದೇ ರೀತಿ ಅವ್ರು ಹೇಳ್ದಂಗೆ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತೇವೆ. ಇದೇ ಸಂದರ್ಭದಲ್ಲಿ ಗುಬ್ಬಿ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು, ಮುಖಂಡರಾದ ಮೊಹಮ್ಮದ್ ಸಾದಿಕ್, ರೇಣುಕಪ್ಪ, ಜಗದೀಶ, ರೆಹಮತುಲ್ಲಾ ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.